ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೇಷ ರಾಶಿ 2025ನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿರುತ್ತದೆ, ಮೇಷ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಬರುತ್ತದೆ, ಈ ವರ್ಷದಲ್ಲಿ ಮೇಷ ರಾಶಿಯವರಿಗೆ ಎಷ್ಟೆಲ್ಲ ಅಶುಭ ಫಲಗಳು, ಶುಭ ಫಲಗಳು, ಅಶುಭ ಫಲಗಳಿಗೆ ಪರಿಹಾರ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ, ಮೇಷ ರಾಶಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ತಪ್ಪದೆ ಈ ವಿಡಿಯೋನ ನಿಮ್ಮ ಮೇಷ ರಾಶಿ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮೇಷ ರಾಶಿಯವರಿಗೆ 2025ನೇ ವರ್ಷ ಎಷ್ಟು ಅದೃಷ್ಟದಾಯಕವಾಗಿರುತ್ತದೆ, ಅವುಗಳ ಶುಭ ಫಲಗಳೇನು ಅಂತ ಮುಂದೆ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಮೇಷ ರಾಶಿಯವರಿಗೆ 2025ನೇ ವರ್ಷ 100%ಗೆ ತಗೊಂಡ್ರೆ 90% ತುಂಬಾನೇ ಸೂಪರ್ ಆಗಿರೋ ವರ್ಷ ಅಂತಾನೆ ಹೇಳ್ಬಹುದು. ಮೇಷ ರಾಶಿಗೆ ಯೋಗವನ್ನು ತಂದು ಕೊಡುವ ಗ್ರಹ ಅಂದ್ರೆ ಅದು ಗುರು ಗ್ರಹ. ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಮೇಷ ರಾಶಿಯವರಿಗೆ ಮಾರ್ಚ್ ತನಕ ತುಂಬಾನೇ ಗುರುಬಲ ಇದೆ ಅಂತಾನೆ ಹೇಳ್ಬಹುದು. ಮಾರ್ಚ್ ತನಕ ನೀವು ಆಡಿದ್ದೆ ಆಟ, ನೀವು ಕುಂಡಿದ್ದೆ ನೋಟ ಅನ್ನೋ ತರ ಮೇಷ ರಾಶಿಯವರಿಗೆ ತುಂಬಾನೇ ಅದ್ಭುತವಾಗಿರುತ್ತೆ. ಮಾರ್ಚ್ ನಂತರ 7.5 ಶುರುವಾಗುತ್ತೆ. ಆದ್ರೆ ಭಯ ಪಡೋ ಅಗತ್ಯ ಇಲ್ಲ. ಮೊದಲಿಗೆ ಮೇಷ ರಾಶಿಯವರಿಗೆ ಶುಭ ಫಲಗಳು ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೇಷ ರಾಶಿಯ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಕೂಡ ಆಗೋದಿಲ್ಲ. ಅಂದ್ರೆ ತುಂಬಾನೇ ಯಾವುದೇ ಕೆಲಸಕ್ಕೆ ಅರ್ಜಿ ಹಾಕಿದ್ರು ಕೂಡ ಅದರಲ್ಲಿ ನಿಮ್ಗೆ ಒಳ್ಳೇದೇ ಆಗುತ್ತೆ. ವಿದ್ಯಾಭ್ಯಾಸದಲ್ಲಂತೂ ಸಖತ್ತಾಗಿದೆ ಅಂತಾನೆ ಹೇಳ್ಬಹುದು. ನೀವು ವಿದ್ಯಾಭ್ಯಾಸದ ಪ್ರಕಾರ ಬರೋದಾದ್ರೆ ನೀವು ಏನೇ ಅಂದ್ಕೊಂಡ್ರು ಕೂಡ ಮೇಷ ರಾಶಿಯವ್ರಿಗೆ ಆಗತ್ತೆ. ನೀವು ಯಾವುದೇ ಕೆಲಸಕ್ಕೆ ಅರ್ಜಿ ಹಾಕಿದ್ರು ಕೂಡ ನಿಮ್ಗೆ ಈ ಸಮಯದಲ್ಲಿ, ಈ ವರ್ಷದಲ್ಲಿ ನಿಮ್ಗೆ ಆ ಕೆಲಸ ದೊರಕುತ್ತೆ ಅಂತಾನೆ ಹೇಳಬಹುದು. ಮನೆ ಕಟ್ಟುವ ಯೋಗ ಇದೆ, ಸೈಟ್ ಕೊಳ್ಳುವ ಯೋಗ ಇದೆ. ನೀವೇನಾದ್ರೂ ತುಂಬಾ ವರ್ಷದಿಂದ ಮನೆ ಕಟ್ಟಬೇಕು ಇಲ್ಲ ಸೈಟ್ ತಗೊಳ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ರೆ ಅದನ್ನ ಈ ವರ್ಷದಲ್ಲಿ ನೀವು ಸಂಪೂರ್ಣ ಮಾಡ್ಕೋತೀರಾ. ನಿಮ್ಮ ಕನಸನ್ನ ನೀವು ನನ್ಸ್ ಮಾಡ್ಕೋತೀರಾ. ಈ ವರ್ಷದಲ್ಲಿ ನೀವು ಮನೆ ಕಟ್ತೀರಾ ಅಥವಾ ಸೈಟ್ ಆದ್ರೂ ತಗೋತೀರಾ. ಭೂಮಿ ಕೊಳ್ಳುವಂತಹ ಯೋಗ 2025ನೇ ವರ್ಷದಲ್ಲಿ ಮೇಷ ರಾಶಿಯವ್ರಿಗೆ ಹೆಚ್ಚಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ರಿಯಲ್ ಎಸ್ಟೇಟ್ ಅವರಿಗಂತೂ ಒಳ್ಳೆಯ ಪ್ರಾಫಿಟ್, ಲಾಭ ಅನ್ನೋದು 2025ನೇ ವರ್ಷದಲ್ಲಿ ಸಿಗುತ್ತೆ. ರಿಯಲ್ ಎಸ್ಟೇಟ್ ಅಂದ್ರೆ ಭೂಮಿ ಕೊಳ್ಳೋದು ಅಥವಾ ಮನೆಗಳ ಮಾರಾಟ ಮಾಡಿಸೋದು, ಇದ್ರ ಬಗ್ಗೆ ಕೆಲಸ ಮಾಡ್ತಿರೋರ್ಗಂತೂ 2025ನೇ ವರ್ಷದಲ್ಲಿ ಜಾಕ್ಪಾಟ್ ಅಂತ ಹೇಳ್ಬಹುದು. 2025ನೇ ವರ್ಷದಲ್ಲಿ ಮೇಷರಾಶಿಯವರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬಾಕಿ ಉಳಿದಿರುವಂತಹ ಎಲ್ಲಾ ಕೆಲಸಗಳು ಕೂಡ ಈ ವರ್ಷದಲ್ಲಿ ನೀವು ಮಾಡ್ಕೋತೀರಾ. ನೀವು ತುಂಬಾ ವರ್ಷದಿಂದ ಏನಾದ್ರೂ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಆ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತೋಗಿರುತ್ತೆ. ಆ ಕೆಲಸಗಳನ್ನ ನೀವು 2025ನೇ ವರ್ಷದಲ್ಲಿ ಮರು ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆ ಕೆಲಸಗಳು ನಿಮ್ ಕೈ ಹಿಡಿಯುತ್ತೆ. ವ್ಯಾಪಾರಸ್ಥರಿಗೆ ತುಂಬಾನೇ ಒಳ್ಳೇದು. ನಿಮ್ಮ ವ್ಯಾಪಾರನ ನೀವು ಎಕ್ಸ್ಟೆಂಡ್ ಮಾಡ್ಕೋತೀರಾ. ಅಂದ್ರೆ ನಿಮ್ಮ ವ್ಯಾಪಾರಗಳನ್ನ ನೀವು ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀರಾ. ಇನ್ನ ದೊಡ್ಡದಾಗಿ ನಿಮ್ಮ ವ್ಯಾಪಾರಗಳನ್ನ ಶುರು ಮಾಡ್ಕೋತೀರಾ. ಈ ಸಮಯದಲ್ಲಿ ನಿಮಗೆ ಕೆಲಸ ಮಾಡುವವರೆಗೂ ಕೂಡ ಉತ್ತಮವಾಗಿರುತ್ತೆ. ಹೊರದೇಶಕ್ಕೆ ಹೋಗುವ ಸಾಧ್ಯತೆಗಳು ಮೇಷರಾಶಿಯವರಿಗೆ 2025ನೇ ವರ್ಷದಲ್ಲಿ ಹೆಚ್ಚಾಗಿರುತ್ತೆ. ನೀವು ವಿದೇಶಕ್ಕೆ ಹೋಗಿ ನಾನು ಕೆಲಸ ಮಾಡಬೇಕು ಅಥವಾ ವಿದ್ಯಾಭ್ಯಾಸ ಮಾಡಬೇಕು ಅಂತ ಮೇಷರಾಶಿಯವರು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ 2025ನೇ ವರ್ಷದಲ್ಲಿ ನೀವು ಟ್ರೈ ಮಾಡಬಹುದು. ಆಗ ಖಂಡಿತವಾಗ್ಲೂ ಕೂಡ ನೀವು ವಿದೇಶದಲ್ಲಿ ಹೋಗಿ ಕೆಲಸ ಮಾಡಬಹುದು. ನಿಮ್ಮ ಕೆಲಸನೂ ಕೂಡ ಅದರಲ್ಲಿ ಉತ್ತಮವಾಗೇ ಇರುತ್ತೆ. ಶತ್ರುಗಳ ಸಂಹಾರವಾಗುತ್ತೆ. ಶತ್ರುಗಳಿಂದ ನೀವು ದೂರ ಆಗ್ತೀರಾ. ಶತ್ರುಗಳು ನಿಮ್ಗೆ ತೊಂದರೆ ಕೊಡೋದು ಕಡಿಮೆ ಆಗುತ್ತೆ. ಲಾಟರಿ ಹೊಡೆಯುತ್ತೆ ಅಂತಾನೆ ಹೇಳ್ಬಹುದು. ಅಂದ್ರೆ ನೀವೇನಾದ್ರೂ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೂಡಿಕೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ 2025ನೇ ವರ್ಷ ನಿಮ್ಗೆ ಒಳ್ಳೇದನ್ನೇ ತಂದ್ಕೊಡುತ್ತೆ. ವಾಹನ ಖರೀದಿಸುವಂತಹ ಯೋಗ ಇದೆ. ಆಗ್ಲೇ ಹೇಳ್ದಂಗೆ ಮನೆ ಕಟ್ಟುವ ಯೋಗ, ಸೈಟ್ ಕೊಳ್ಳುವ ಯೋಗ ಕೂಡ ಈ ರಾಶಿಯವರಿಗೆ ಇರೋದ್ರಿಂದ ವಾಹನ ಖರೀದಿಸುವಂತಹ ಯೋಗ ಕೂಡ ಮೇಷರಾಶಿಯವರಿಗೆ ಕಂಡು ಬರುತ್ತಿದೆ. ನಂತರ ಹೇಳೋದಾದ್ರೆ ಅಣ್ಣ ತಮ್ಮಂದಿರ ನಡುವೆ ಜಗಳ, ಭೂಮಿ ವಿವಾದ ಇವೆಲ್ಲವೂ ಕೂಡ ಕೊನೆಗೊಳ್ಳುತ್ತೆ. ಆದ್ರೆ ನೀವು ಒಂದ್ ಕೆಲಸ ಮಾಡ್ಬೇಕು. ಅದೇನಂತ ಹೇಳಿದ್ರೆ, ನೀವು ಅಣ್ಣ ತಮ್ಮನ ನಾನ್ ಯಾಕೆ ಸೋಲ್ಬೇಕು, ನಾನ್ ಯಾಕೆ ಗೆಲ್ಬೇಕು ಅನ್ನೋದನ್ನ ಬಿಟ್ಟು ನೀವು ನಿಧಾನವಾಗಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಮ ಎಲ್ಲಾ ಜಗಳಗಳು ಕೂಡ ಕೊನೆಗೊಳ್ಳುತ್ತೆ. 2025ನೇ ವರ್ಷ ಈ ರಾಶಿಯವರಿಗೆ ತುಂಬಾನೇ ಶುಭ ಫಲಗಳು ಇರುತ್ತೆ.
ಸರ್ಕಾರಿ ಕೆಲಸಗಾರರಿಗೂ ಕೂಡ 2025ನೇ ವರ್ಷ ಅದ್ಭುತವಾಗಿರುತ್ತೆ. ನೀವು ಸರ್ಕಾರಿ ಕೆಲಸದಲ್ಲಿ ನೀವು ಪ್ರಮೋಷನ್ಗಳನ್ನು ಕೂಡ ಈ ವರ್ಷದಲ್ಲಿ ನೀವು ಕಾಣಬಹುದು. ನಂತರ ಹೇಳೋದಾದ್ರೆ ಮೇಷರಾಶಿಯವರಿಗೆ 12ನೇ ಮನೆಗೆ ಶನಿ ಬರೋದ್ರಿಂದ 7.7 ಕೂಡ ಶುರುವಾಗುತ್ತೆ. ಅದೇನು ತುಂಬಾ ಬದಲಾವಣೆ ಆಗಲ್ಲ, ಹಾಗಂತ ತುಂಬಾ ಭಯ ಪಡ್ಕೊಳ್ಳುವಂತಹ ಅಗತ್ಯನೂ ಕೂಡ ಇಲ್ಲ. ಹಾಗೇನೆ ದೂರ ಪ್ರಯಾಣದ ಯೋಗ ಕೂಡ ಇರೋದ್ರಿಂದ ಪ್ರಯಾಣದ ಯೋಗದಲ್ಲಿ ನೀವು ವಿಪರೀತ ಲಾಭನ ಈ ವರ್ಷದಲ್ಲಿ ನೀವು ಮಾಡ್ಕೋತೀರಾ. ಹೇಳಿದ್ನಲ್ಲ, ಮೇಷರಾಶಿಯವರಿಗೆ 90% ಒಳ್ಳೇದೇ ಇದೆ. 7.7 ಅಂತ ಭಯ ಪಡ್ಕೊಳ್ಳುವಂತಹ ಅಗತ್ಯ ಏನೂ ಇರೋದಿಲ್ಲ. ಇನ್ನು ಅಶುಭ ಫಲಗಳನ್ನ ನೋಡೋದಾದ್ರೆ ಮೇಷರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿನೇ, ಅದು ಗೊತ್ತಿರೋದೆ. ಆದರೆ ನೀವು ತಾಳ್ಮೆಯಿಂದ 2025ನೇ ವರ್ಷದಲ್ಲಿದ್ರೆ ತುಂಬಾನೇ ಒಳ್ಳೇದು. ಹಾಗೆಯೇ ಮೇಷರಾಶಿಯವರಿಗೆ ಸ್ವಲ್ಪ ಆಕ್ಸಿಡೆಂಟು, ಕಾಲ್ ಫ್ರಾಕ್ಚರು, ಕೈ ಫ್ರಾಕ್ಚರು ಆ ಥರ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆರೋಗ್ಯದ ಕಡೆ ನೀವು ತುಂಬಾನೇ ಹುಷಾರಾಗಿದ್ದು ನೀವು ತಾಳ್ಮೆಯಿಂದ ನಿಧಾನವಾಗಿ ನಿಧಾನಗತಿಯಲ್ಲೇ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ 2025ನೇ ವರ್ಷದಲ್ಲಿ ಮೇಷರಾಶಿಯವರಿಗೆ ಅಶುಭ ಫಲಗಳು ಬರೋದು ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು. ಇನ್ನು ಅಶುಭ ಫಲಗಳಿಗೆ ಪರಿಹಾರ ಏನು ಅಂತ ಕೇಳೋದಾದ್ರೆ ಮೇಷರಾಶಿಯ ಅಧಿಪತಿ ಬಂದು ಷಣ್ಮುಖ. ನೀವು ಪ್ರತಿ ಷಣ್ಮುಖ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಮಂಗಳವಾರ ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸಿದ್ರೆ ಒಳ್ಳೆಯದು. ಅಥವಾ ಕೆಂಪು ತೊಗರಿಬೇಳೆನ ದೇವಸ್ಥಾನಕ್ಕೆ ಕೊಡಬೇಕು. ಇಲ್ಲ ಅಣ್ಣ ತಮ್ಮಂದಿರ ವಯಸ್ಸು ಇರುವವರಿಗೆ ಏನಾದರೂ ಸಹಾಯ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯದು. ನೀವು ಒಂದು ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ ಮೇಷರಾಶಿಯವರು ಷಣ್ಮುಖನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸಿದ್ರೆ ನಿಮಗೆ ಏನೇ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಏನೇ ತೊಂದರೆಗಳಿದ್ರೆ, ಈಗ ಅಶುಭ ಫಲಗಳಿದೆಯಲ್ಲ ಅದೆಲ್ಲವೂ ಕೂಡ ತೀರಾ ಕಡಿಮೆ ಆಗ್ತಾ ಬರುತ್ತೆ. ಇವಾಗ ನಮ್ಮ ರಾಶಿಯಲ್ಲಿ 7.7 ಬಂದ್ಬಿಟ್ಟಿದೆ, ಏನ್ ಮಾಡೋದು, ಅಯ್ಯೋ ಶನಿ ನಮ್ಗೆ ವಕ್ರದೃಷ್ಟಿ ಬಿದ್ಬಿಡ್ತದಾ ಅಂತ ಹೇಳಿ ನೀವು ತುಂಬಾನೇ ತಲೆ ಕೆಡ್ಸ್ಕೊಂಡಿರ್ತೀರಲ್ಲ, ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳುವ ಅಗತ್ಯನೂ ಇಲ್ಲ, ಭಯ ಪಡುವಂತಹ ಅಗತ್ಯನೂ ಇಲ್ಲ. ಯಾಕಂದ್ರೆ ಶನಿ ಬಂದು ಕರ್ಮ ಫಲದಾತ. ಅವರ ಕರ್ಮಗಳಿಗೆ ತಕ್ಕಂತೆ ಅವರು ಶಿಕ್ಷೆಯನ್ನ ದಂಡಿಸ್ತಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ. ಶನಿ ತುಂಬಾ ಒಳ್ಳೆಯವರು ಅಂತಾನೆ ಹೇಳ್ಬಹುದು. ಇದಕ್ಕೆ ನೀವೇನ್ ಹೇಳ್ತೀರಾ? ನನ್ನ ಪ್ರಕಾರ ಮೇಷರಾಶಿಯವರಿಗೆ 90% ಅಂದ್ರೆ ತುಂಬಾನೇ ಒಳ್ಳೇದೇ ಅಂತಾನೆ ಹೇಳ್ಬಹುದು. ತುಂಬಾ ಒಳ್ಳೇದೇ ಆಗುತ್ತೆ 2025ನೇ ವರ್ಷದಲ್ಲಿ. ಏನು ಭಯ ಪಡುವಂತ ಅಗತ್ಯನೂ ಇಲ್ಲ. ಇನ್ನೊಂದು ಸ್ವಲ್ಪ % ಅಶುಭ ಫಲ ಇರೋದ್ರಿಂದ ಏನು ಭಯನೂ ಪಡ್ಕೋಬೇಡಿ. ಪರಿಹಾರ ಇದೆಯಲ್ಲ, ಪರಿಹಾರನ ಮಾಡ್ಕೊಂಡ್ರೆ ತಕ್ಕ ಮಟ್ಟಿಗೆ ನಿವಾರಣೆ ಅನ್ನೋದು ಸಿಗುತ್ತೆ. ಮೇಷರಾಶಿಯವರಿಗೆ 2025ನೇ ವರ್ಷ ಒಳ್ಳೇದಾಗ್ಲಿ ಅಂತ ಹೇಳ್ಕೊತೀನಿ. ಹಾಗೆ ಮೇಷರಾಶಿಯವರಿಗೆ ಅಶುಭ ಫಲಗಳೆಲ್ಲ ಕಡಿಮೆಯಾಗಿ ಶುಭ ಫಲಗಳೇ ಜಾಸ್ತಿ ಸಿಗ್ಲಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಹಾಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಈಗಲೇ ತಪ್ಪದೆ ಮೇಷರಾಶಿಯವರಿಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಮೇಷರಾಶಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.